ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತಿಯ ವಿಧಾನ ಅನ್ನುವಂಥ ವಿಷಯವನ್ನು ಕುರಿತು ರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರಾಗಿರುವಂಥ ದಾಕ್ಷಾಯಣಿ ತಾಯಿಯವರ ಒಂದು ಆಶೀರ್ವಾದದಿಂದ, ದೊಡ್ಡ ಪಾಪ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಬಸವ ದೇಶಮುಖ ಅವರ ಒಂದು ಸಹಯೋಗದಿಂದ ಈ ಒಂದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ನಾವಿಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ. ಸೊ ಈ ಒಂದು ಸಮ್ಮೇಳನವು ನಮ್ಮ ಮಹಾವಿದ್ಯಾಲಯ ಮತ್ತು ಭಾರತೀಯ ಆರ್ಥಿಕ ಸಂಘದ ಸಹಯೋಗದೊಂದಿಗೆ ಇದು ಒಂದು ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಬಸವರಾಜ್ ದೇಶಮುಖ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಆರ್ಥಿಕ ಸಂಘದ ಒಂದು ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಅನಿಲ್ ಕುಮಾರ್ ಠಾಕೂರ್ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿರುವಂಥ R ಬಿರದರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಭಾಷಣಕಾರರಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಹೈದರಾಬಾದ್ನಿಂದ ಡಾಕ್ಟರ್ ಕೃಷ್ಣಾರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯ KLE ಟೆಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಕರಿಬಸಪ್ಪ KG ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಮಾತಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈ ರೀತಿ ಅನೇಕ ಗಣ್ಯರು ರಾಷ್ಟ್ರ ಮಟ್ಟದಿಂದ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಸಮ್ಮೇಳನಕ್ಕೆ ನಾವು ಪೇಪರ್ಗಳನ್ನು ಕಾಲ್ ಮಾಡಿದ್ದೀವಿ. ಸುಮಾರು 60 ಜನ ಪೇಪರ್ಗಳನ್ನು ಈ ಒಂದು ಸಮ್ಮೇಳನಕ್ಕೆ ಕಳಿಸಿದ್ದಾರೆ. ಅವು ರಿಸರ್ಚ್ ಬೇಸ್ಡ್ ಆರ್ಟಿಕಲ್ಗಳಿದ್ದಾವೆ. ಸೊ ಆ ಒಂದು 60 ಜನ ತಮ್ಮ ಪೇಪರ್ಗಳನ್ನು ಆ ಒಂದು ಸಮ್ಮೇಳನದಲ್ಲಿ ಪ್ರೆಸೆಂಟ್ ಮಾಡೋರಿದ್ದಾರೆ. ಸೊ ಈ ಸಮ್ಮೇಳನವನ್ನು ಆಯೋಜನೆ ಮಾಡುವಂಥ ಮುಖ್ಯ ಉದ್ದೇಶ ಭಾರತವು ಒಂದು ವಿಕಸಿತ ರಾಷ್ಟ್ರವಾಗಿ ನಿರ್ಮಾಣವಾಗಬೇಕು. 1902 ಆಗ ಕಲಬುರಗಿಯ ಗಂಗಾನಗರದಲ್ಲಿ ಹಿಂದುಳಿದ ಸಮಾಜವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರವರಿಗೆ ನನ್ನ ಜೊತೆ ಇರು, ನಾನು ಮುಖ್ಯಮಂತ್ರಿಯಾದರೆ ನಿನಗೆ ಮಂತ್ರಿ ಮಾಡು ಎಂದು ಆ ಸಭೆಯಲ್ಲಿ ಘೋಷಣೆ ಮಾಡಿದರು. ಆದರೆ ಇಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದು ಅವರ ಜೊತೆಯಲ್ಲೇ ದಿನನಿತ್ಯ ಜೊತೆಯಲ್ಲೇ ಇರುತ್ತಾರೆ ತಿಪ್ಪಣ್ಣಪ್ಪನವರು. ಆದರೆ ಮಂತ್ರಿ ಮಾಡುವ ಹಿಂದೆ ಹೇಳಿದ ಮಾತು ನೆನಪಿಗೆ ಬರುತ್ತಿಲ್ಲವೆನಿಸುತ್ತಿದೆ. ಕಾರಣ ನಾವು ಹಿಂದುಳಿದ ವರ್ಗದ ಜನಾಂಗದ ನಾಯಕರಾಗಿ ಕೂಲಿ ಕಬ್ಬಲಿಗ ಸಮಾಜದವರಿಗೆ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸುತ್ತಿರುವುದು ಕಂಡುಬರುತ್ತದೆ. ಇದೇ ನಮ್ಮ ಭಾಗದ ದಿವಂಗತ KB ಶಾಣಪ್ಪನವರಿಗೆ ದಿವಂಗತ GH ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೂಡಲೇ ಅವರನ್ನು ಮಂತ್ರಿ ಮಾಡಿ ನಂತರ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಿದರು. ಮಾನ್ಯರೇ, ವಿಶೇಷ ಹಿಂದೂ ಮುಖಂಡರನ್ನು, ಹಿಂದೂ ನಾಯಕರನ್ನು, ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು ಇವರನ್ನು ಮೂಲೆ ಗುಂಪು ಮಾಡಲಿಕ್ಕೆ, ಇವ್ರನ್ನ ಮನೆಯಲ್ಲಿ ಕೂಡಿಸ್ಲಿಕ್ಕೆ, ಇವ್ರ ಮೇಲೆ ದ್ವೇಷ ಸಾರಿಸುವಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ. ಇದೇನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆಯನ್ನು ನಾವು ರಾಮಸೇನ ಖಂಡಿಸ್ತೇವೆ. ಈಗ ರಾಜ್ಯದಲ್ಲಿ ಗೋ ಹತ್ಯೆ, ಆಮೇಲೆ ಲವ್ ಜಿಹಾದ್, ಈಗ ಗೋಗಳು ನಮ್ಮ ಎದುರುಗಡೆಯಿಂದನೇ ಎಷ್ಟೆಷ್ಟೋ ಗಾಡಿಗಳು ಹೋಗ್ತಾ ಇರುತ್ತೆ. ಅವುಗಳ ಮಾಂಸವನ್ನು ಬೇರೆ ದೇಶಕ್ಕೆ, ಬೇರೆ ಕಡೆ ರಫ್ತಾಗುತ್ತೆ. ಇದೆಲ್ಲ ನೋಡ್ಕೊಂಡು ನಾವು ಹಿಂದೂಗಳು, ಇದು ನಮ್ಮ ಧರ್ಮ, ಇದು ನಮ್ಮ ಕಾರ್ಯ, ಇದನ್ನೆಲ್ಲ ನೋಡ್ಕೊತ ನಾವು ಸುಮ್ಮನೆ ಕೂತ್ರೆ ನಾವು ಹಿಂದೂಗಳಲ್ಲ. ಇದನ್ನೆಲ್ಲ ನಾವು ಮಾತಾಡಿದರೆ, ಹಿಂದೂ ಜಾಗೃತಿ ಮಾಡಿದರೆ, ಭಾಷಣ ಮಾಡಿದರೆ ಇದು ದ್ವೇಷ ಭಾಷಣ ಆಗುತ್ತಾ? ಇದು ನಾವು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ. ಮತ್ತು ಅನೇಕ ಹಿಂದೂ ಹೆಣ್ಣು ಮಕ್ಕಳನ್ನು
ಪ್ರೀತಿಯ ಬಲೆಗೆ ಬೀಳಿಸಿ ಪುಸ್ಲಾಯಿಸಿ ಅವ್ರನ್ನ ಮದುವೆ ಮಾಡಿಕೊಂಡು ಸೊ ಅವ್ರನ್ನ ಬುರ್ಕ ಹಾಕಿ ಅವ್ರನ್ನ ಒಂದು ಹಿಂದೂ ಹೆಣ್ಣುಮಗಳನ್ನು ಈ ರೀತಿ ಲವ್ ಜಿಹಾದ್ ಮಾಡಿ ಮತ್ತು ಅವ್ರನ್ನ ಉಗ್ರವಾದ ಕೆಲಸಕ್ಕೆ ಇಳಿಸ್ತಾ ಇದ್ದಾರೆ. ಇದನ್ನು ಕೂಡ ನಾವು ಭಾಷಣಗಳಲ್ಲಿ ಮಾತಾಡ್ತೇವೆ. ಇದು ನಮ್ಮ ಧರ್ಮ ಇದೆ. ಇದನ್ನು ದ್ವೇಷ ಭಾಷಣ ಅಂತೇಳಿ ಕೇಸ್ ಹಾಕುವಂಥದ್ದು, ಪೊಲೀಸ್ ಇಲಾಖೆಯಿಂದ ಮತ್ತು ಸುಮೆಟೋ ಕೇಸ್ ಹಾಕುವಂಥದ್ದು, ಇದು ಹಿಂದೂ ನಾಯಕರನ್ನ ಮೂಲೆ ಗುಂಪು ಮಾಡುವಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರ ಕೂಡಲೇ ಏನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆಯನ್ನು ತರಬಾರ್ದು. ದಯವಿಟ್ಟು ಎಲ್ಲ ಹಿಂದೂ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಆಲ್ರೆಡಿ ಇದೆ, ಕೆಲವೊಂದು ಆ್ಯಕ್ಟ್ಗಳಿದೆ, ದ್ವೇಷ ಭಾಷಣಕ್ಕೆ ಏನು ಆ್ಯಕ್ಟ್ ಇದೆ, ಮತ್ತು ಮತ್ತೊಂದು ಎಕ್ಸ್ಟ್ರಾ ಮಾಡಿದರೆ ಇದು 100% ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನ ಮನೆಯಲ್ಲಿ ಕೂಡಿಸೋ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಲಿರುವ 40,000 ಹುದ್ದೆಗಳು ಭರ್ತಿ ಮಾಡಿ ಸುಳ್ಳು ಆಶ್ವಾಸನೆ ಒಪ್ಪುವುದಿಲ್ಲ. ನೇಮಕಾತಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಿ ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ನಾಳೆ ಅಲ್ಲ, ಇವತ್ತು 3 ದಿನ ಆದ್ಮೇಲೆ 4 ದಿನ ಈ ತರ ಹೇಳ್ತಾರದು. ಈ ಮನುಷ್ಯರಿಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.